ಯಾವುದೇ ಬೀಚ್ ವೆಕೇಷನ್ಗೆ ಹೋದಾಗ ಬೀಚ್ ಸೈಡಿಂದ ಈ ರೀತಿ ಶೆಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ತರ್ತೀನಿ. ಬೇಕಾದಷ್ಟು ಕಲೆಕ್ಟ್ ಆಗಿತ್ತು. ಇದನ್ನು ಯೂಸ್ ಮಾಡಿಕೊಂಡು ಒಂದು ಆರ್ಟ್ ಪೀಸನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ MD ಬೋರ್ಡ್, ಗ್ಯಾಸ್ ಸ್ಟೋವ್, ಬೇಸಿಕ್ ವೈಟ್ ಪೇಂಟ್, ಫೆವಿಕಾಲ್, ಪರ್ಲ್ ಹಾಗೆ ಮಿರರ್ ಇಷ್ಟನ್ನು ಯೂಸ್ ಮಾಡಿ ಒಂದು ಆರ್ಟ್ ಪೀಸನ್ನು ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ವಿಲ್ ಟರ್ನ್ ಔಟ್. ಎಲ್ಲ ಆದಮೇಲೆ ಹೇಗೆ ಕಾಣುತ್ತೋ ಅಂತ ಡೌಟ್ಫುಲ್ ಆಗಿದೆ, ಬಟ್ ಇಟ್ ಟರ್ನ್ಡ್ ಇನ್ ಟು ಅ ಬ್ಯೂಟಿಫುಲ್ ಆರ್ಟ್ ಪೀಸ್. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅಡುಗೆ ಮಾಡೋಕ್ಕೆ ಇವತ್ತು ಘೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಬಜ್ಜಿ ಮೆಣಸಿನ್ಕಾಯಿ ಕೂಡ ಇದೆ, ಸೊ ಮೆಣಸಿನ್ಕಾಯಿ ಬಜ್ಜಿನೂ ಮಾಡ್ತೀನಿ. ಬನ್ನಿ, ಲೆಟ್ಸ್ ಬಿಗಿನ್. ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ವೆಜಿಟೇಬಲ್ ಕುರ್ಮಾಗೆ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಈರುಳ್ಳಿ ಅದು ಮಾಮೂಲಿ, ಹಾಗೆ ಆಲೂಗಡ್ಡೆ, ಟೊಮ್ಯಾಟೊ, ಬಟಾಣಿ ಇದ್ರೆ ಕೂಡ ಹಾಕ್ಬೋದು. ನಂತರ ಬಟಾಣಿ ಇರಲಿಲ್ಲ, ಸೊ ನಾನು ಹಾಕ್ತಾ ಇಲ್ಲ. ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕುರ್ಮಾ ಮಾಡ್ತೀನಿ. ಕುರ್ಮಾ ಮಾಡಿ ಅದನ್ನ ಕುದಿಲಿಕ್ಕೆ ಇಟ್ಟು ಮತ್ತೆ ಘೀ ರೈಸನ್ನು ಮಾಡ್ತೀನಿ. ಎರಡು ಆದಮೇಲೆ ಬಜ್ಜಿನ ಮಾಡ್ತೀನಿ. ಕುರ್ಮಾಗೆ ಕೆಲವು ಸಾಮಗ್ರಿಗಳನ್ನು ರುಬ್ಕೊಳ್ಬೇಕು. ಫಸ್ಟಿಗೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ, ಒಣಮೆಣಸಿನಕಾಯಿ, ಸೋಂಪು, ಗಸಗಸೆ, ಜೀರಿಗೆ, ಒಂದು ಟೊಮ್ಯಾಟೊ ಇಷ್ಟನ್ನ ರುಬ್ಕೊಳ್ಬಿಡ್ತೀನಿ. ಈಗ ರುಬ್ಬಬೇಕಾಗಿರೋದೆಲ್ಲ ರುಬ್ಬಾಗಿದೆ. ಚಕ್ಕೆ, ಲವಂಗ, ಮೊಗ್ಗು ಇಷ್ಟನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಹೆಚ್ಚಿಟ್ಕೊಂಡಿರುವ ತರಕಾರಿಗಳನ್ನು ಹಾಕ್ಬಿಡ್ತೀನಿ. ಫಸ್ಟಿಗೆ ಕ್ಯಾಪ್ಸಿಕಮ್ ಸ್ವಲ್ಪ ಹುರ್ಕೊಳ್ಳೋಣ. ಬೀನ್ಸ್ ಹಾಗೆ ಕ್ಯಾರೆಟ್, ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ತರಕಾರಿನ ಬೇಯಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಬಿಡ್ತೀನಿ, ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಈಗ ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಕೂರ್ಮಾ ರೆಡಿ ಆಯಿತು. ಅದನ್ನ ಪಕ್ಕಕ್ಕಿಟ್ಟು ಈ ಕಡೆ ಕುಕ್ಕರಲ್ಲಿ ಘೀ ರೈಸ್ ಮಾಡೋಣ.
ರೈಸನ್ನು ಮಾಡಿಟ್ಕೊಂಡು ನಂತರ ಘೀ ಹಾಕಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಆ ರೀತಿ ಮಾಡಿದಾಗ್ಲೂ ಗೀ ರೈಸ್ ಚೆನ್ನಾಗಾಗತ್ತೆ. ಬಟ್ ನಾನು ಇವತ್ತು ಕುಕ್ಕರಲ್ಲಿ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಚಮಚ ತುಪ್ಪ ಹಾಕಿದ್ದೀನಿ, ಚಕ್ಕೆ, ಲವಂಗ, ಗೋಡಂಬಿ, ಹಸಿರು ಮೆಣಸಿನಕಾಯಿ, ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಇಷ್ಟನ್ನೆಲ್ಲ ಹುರಿದು ಅಕ್ಕಿಯನ್ನು ತೊಳೆದಿಟ್ಕೊಂಡು ನೀರನ್ನು ಪೂರ್ತಿಯಾಗಿ ತೆಗೆದು ಅದನ್ನು ಸಹಿತ ಎಣ್ಣೆಯಲ್ಲಿ 1 ನಿಮಿಷದಷ್ಟು ಹುರ್ಕೊಳ್ಬೇಕು. ಇದಕ್ಕೆ ಮೇಯ್ನಾಗಿ ಹಾಕ್ತಾ ಇರೋದು ಕಾಯಿ ಹಾಲು. ಘೀ ರೈಸ್ಗೆ ಕಾಯಿ ಹಾಲು ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಂತರ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕುಕ್ಕರನ್ನು ಕೂಗ್ಸಿದ್ರೆ ಘೀ ರೈಸ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ತಯಾರಾಗೋಯಿತು. ಕೂರ್ಮ ಅಂತೂ ತಯಾರಾಗಿದೆ. ಘೀ ರೈಸ್ ಕೂಡ ಕೂಗ್ಲಿಕ್ಕೆ ಇಟ್ಟಿದ್ದೀನಿ. ಅದು ಕೂಗುವಷ್ಟೊತ್ತಿಗೆ ಬಜ್ಜಿಗೆ ತಯಾರು ಮಾಡ್ಕೊಂಡ್ಬಿಡ್ತೀನಿ. ನಾರ್ಮಲ್ ಬಜ್ಜಿ ಮೆಣಸಿನ್ಕಾಯಿಗೆ ಕಡಲೆ ಹಿಟ್ಟ ಮಿಕ್ಸ್ಚರನ್ನು ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು, ಅಜ್ವೈನ, ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಬೇಕಿದ್ದರೆ ಹಾಕ್ಕೊಳ್ಳಿ, ಅರಿಶಿನದ ಪುಡಿ, ಇಷ್ಟನ್ನು ಹಾಕಿ ಮಿಕ್ಸ್ಚರನ್ನು ರೆಡಿ ಮಾಡಿ, ಈ ಮೆಣಸಿನ್ಕಾಯಿ ತುಂಬಾ ಖಾರ ಇದ್ದಿದ್ದರಿಂದ ಸ್ಲಿಟ್ ಮಾಡಿದ ಮೇಲೆ ಅದು ಒಳಗಡೆ ಬರೋ ಬೀಜನೆಲ್ಲ ತೆಗೆದು ನಂತರ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾನ ಕೂಡ ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರು ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅಂತಾರೆ, ಬಟ್ ಐ ಪ್ರಿಫರ್ ಅಡುಗೆ ಸೋಡಾ. ಇಷ್ಟೆಲ್ಲ ಅಡುಗೆ ತಯಾರಾಗಲಿಕ್ಕೆ 1 ಗಂಟೆಗಳ ಕಾಲ ತೊಗೊಂಡಿದ್ದೀನಿ. ಫಸ್ಟೆಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಅಡುಗೆ ತಯಾರಿ ಮಾಡಲಿಕ್ಕೆ ಶುರು ಮಾಡ್ಕೊಳ್ತೀನಿ. ಎಷ್ಟು ರೆಡಿ ಆಗಿದೆ. ಯೂಶಲಿ ನಾನು ಮಾಡೋ ಅಡುಗೆನೆಲ್ಲ ನಮ್ಮ ಅಮ್ಮನೇ ರಿವ್ಯೂ ಮಾಡೋದು. ಇವತ್ತು ನಮ್ಮಮ್ಮನೇ ಕರೀತಾ ಇದ್ದೀನಿ. ಅಮ್ಮ ಅಮ್ಮ ಪರಿಮಳ ಬರ್ತಾ ಇದೆ ಅಡುಗೆದು. ಏನೇನು ಮಾಡಿದ್ದೀನಿ ಹೇಳು. ರೈಸ್, ಕುರ್ಮಾ, ಓಕೆ, ಇವಾಗ ನಾನು ನಿಂಗೆ ಬಡಿಸ್ತೀನಿ. ಹೇಗಾಗಿದೆ ಕೂರ್ಮಾ, ಹೇಗಾಗಿದೆ ಹೇಳು. ಟೇಸ್ಟ್ ಮಾಡಿ ನೋಡ್ತೀನಿ. ಮುಂದೆ ಟೇಸ್ಟ್ ಮಾಡಿ ನೋಡ್ತೀನಿ. ಉಪ್ಪು, ಖಾರ ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟಾ? ಬಜ್ಜಿ ನೋಡ್ತೀನಿ. ನಿನಗೋಸ್ಕರ ಅದ್ರೊಳಗಿರೋ ಬೀಜ ಎಲ್ಲ ತೆಗ್ದಿದ್ದೀನಿ, ಖಾರ ಆಗಬಾರ್ದು ಅಂತ. ಚೆನ್ನಾಗಿದೆ, ಸೂಪರ್. ಎಷ್ಟು ಔಟ್ ಆಫ್ 10? 10 ಔಟ್ ಆಫ್ 10. ಥ್ಯಾಂಕ್ ಯು. ನೋಡಿದ್ರಲ್ಲ ಏನೇನು ಅಡುಗೆ ಮಾಡಿದೆ ಅಂತ. ಘೀ ರೈಸ್ ಮಾಡೋದು ತುಂಬಾನೇ ಸುಲಭ, ಹಾಗೆ ವೆಜಿಟೇಬಲ್ ಕುರ್ಮಾ ಮಾಡೋದು ಅಷ್ಟೇ ತುಂಬಾನೇ ಈಸಿ. ಜೊತೆಗೆ ಇವತ್ತು ನಾನು ಬಜ್ಜಿ ಕೂಡ ಮಾಡಿದ್ದೆ. ಇವತ್ತಿನ ರೆಸಿಪಿ ಇಷ್ಟು. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.